ರೂಮಲ್ಲಿ ಯಾವ ರೂಮಲ್ಲಿ ಇದ್ದು ಅಂತ ಗೊತ್ತಿಲ್ಲ. ನಮ್ಗೆ ಅದು ಯಾವಾಗ ಕರ್ಕೊಂಬಂದ್ರು ಅಂತ ಇಸ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ. ಬಂದು ಇದ್ರು ಅನ್ನೋದು ಗೊತ್ತು ಅಷ್ಟೇ. ಬಂದು ಇದ್ರಲ್ಲ, ಯಾವಾಗ ಇಡ್ಸ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಮಾತ್ರ ನಿಂತಿದ್ದಿಲ್ಲ ಕಾಂಡಿ. ಹಾಗೆ ಯಾತಕ್ಕೆ ಬಂದಿದ್ದಕ್ಕೆ ಅನ್ನೋದಕ್ಕೆ ನಾವು 25,000 ರೂಪಾಯಿ ನನ್ನ ಮಾಮೂಲಿ ಕಂತು ಕಟ್ಟಬೇಕು. ಅದಕ್ಕೆ ಇಲ್ಲಿ ಸಾವುಕಾರ ತೋಟನ ನೋಡ್ಕೋಗಂತ ಬಂದಿ ಅಂತ ಇಷ್ಟು ಹೇಳ್ದೆ. ಅಷ್ಟು ಬಿಟ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟು. ಆಗ ನಾನು ಇದೇ ಹಂಗೆಲ್ಲ ಕಷ್ಟ ಬಿದ್ದು ನಿನ್ನ ಗಂಟೆಲ್ಲ ಯಾಕಂದು ಫ್ಯಾಮಿಲಿ ಸಾನೇ ಸೇರಿಸೋದು ಇವರು ಸಾಕೋರು ಯಾವಾಗಲೂ ಸಿಂಗಲ್ ಸೇರಿಸಲ್ವಲ್ಲ ಅಂತ ನಾನು ಅದಕ್ಕೆ ಹಂಗೇನಿಲ್ಲ ಕಣಪ್ಪ ಹಂಗೇನಿಲ್ಲ ಅಂತ ನನಗೆ ಅವಳು ರೂಮಲ್ಲಿ ಯಾವ ರೂಮಲ್ಲಿ ಇದ್ದು ಅಂತ ಗೊತ್ತಿಲ್ಲ. ನಮ್ಗೆ ಅದು ಯಾವಾಗ ಕರ್ಕೊಂಬಂದ್ರು ಅಂತ ಇಸ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ. ಬಂದು ಇದ್ರು ಅನ್ನೋದು ಗೊತ್ತು ಅಷ್ಟೇ. ಬಂದು ಇದ್ರಲ್ಲ, ಯಾವಾಗ ಇಡ್ಸ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಮಾತ್ರ ನಿಂತಿದ್ದಿಲ್ಲ ಕಾಂಡಿ. ಹಾಗೆ ಯಾತಕ್ಕೆ ಬಂದಿದ್ದಕ್ಕೆ ಅನ್ನೋದಕ್ಕೆ ನಾವು 25,000 ರೂಪಾಯಿ ನನ್ನ ಮಾಮೂಲಿ ಕಂತು ಕಟ್ಟಬೇಕು. ಅದಕ್ಕೆ ಇಲ್ಲಿ ಸಾವುಕಾರ ತೋಟನ ನೋಡ್ಕೋಗಂತ ಬಂದಿ ಅಂತ ಇಷ್ಟು ಹೇಳ್ದೆ. ಅಷ್ಟು ಬಿಟ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟು. ಆಗ ನಾನು ಇದೇ ಹಂಗೆಲ್ಲ ಕಷ್ಟ ಬಿದ್ದು ನಿನ್ನ ಗಂಟೆಲ್ಲ ಯಾಕಂದು ಫ್ಯಾಮಿಲಿ ಸಾನೇ ಸೇರಿಸೋದು ಇವರು ಸಾಕೋರು ಯಾವಾಗಲೂ ಸಿಂಗಲ್ ಸೇರಿಸಲ್ವಲ್ಲ ಅಂತ ನಾನು ಅದಕ್ಕೆ ಹಂಗೇನಿಲ್ಲ ಕಣಪ್ಪ ಹಂಗೇನಿಲ್ಲ ಅಂತ ನನಗೆ ಅವಳು ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು. ಸರ್ ಲೇಡೀಸ್ ಬಂದಿದ್ದರು ಎಲ್ಲೇ ಹೊಂಟೋಗಿರ್ಬೇಕು 5:15 ಎದ್ದು ನಾವು ನೋಡಿದ್ದೇವೆ ಇಟ್ಕೊಂಡಿದ್ದಾವೆ ಇಂಥವ್ರು ಅಂತ ನಮ್ಗೆ ಗೊತ್ತಾ ಸರ್. ಯಾರು ಹೇಳಿರಲ್ಲ, ನಮ್ಗೆ ಏನು ಗೊತ್ತು ಸರ್. ಲೇಡೀಸ್ ಕೆಲಸ ಮಾಡೋಕ್ಕೆ ಬಂದು ಇರ್ತೀನಿ ಅಂತಲ್ಲ ನಮ್ಗೆ ಗೊತ್ತೋಗಲ್ಲಿ ಗೊತ್ತಿತ್ತಿಲ್ಲ ಸರ್. ಅವ್ಳು ಬಂದಿದ್ಲು ಹೊಂಟೋಗೋಳ. ಅಲ್ಲಿ ಹೋಗಿ ಬೆಳಿಗ್ಗೆ ನೋಡಿದ್ವಿ ಅಂತ ಅಂದದಕ್ಕೆ ನೀನು ಅಲ್ಲಿ ನೋಡಿದ್ದೆ, ನೀನೇ ಉಸಿರೋದು, ನೀನೇ ಖತರ್ನಾಕ್ ನನ್ನ ಮಗ, ನೀನೇ ಮಾಡಿರೋ ಕೆಲಸ ಅಂದ್ಬಿಟ್ಟು ನನಗೆ ಹೊಡೆಯಕ್ಕೆ ಮಾಡ್ತಿರು. ಎಷ್ಟು ಜನ ಪೊಲೀಸ್ನವರು? ಅವರು ಸುಮಾರು ಒಂದು 45 ಸೀಟ್ ಇದ್ರು ಸರ್. ನೆನ್ನ ಒಂದು 40-50 ಸೀಟ್ ಇದ್ರು. ಸುತ್ತ ರೌಂಡ್ ಹಾಕೊಂಡು ನನಗೆ ಹೊಡೆದು ಮಾಡಿಬಿಟ್ರು. ಏನು ಮಾತಾಡುವಂತ ನಿಜ ಹೇಳಿ ಅಂತ. ನಿಜ ಹೇಳಿ ಅಂದರೆ ನಿಜ ಇರೋದು ನಿಜನೇ ಹೇಳ್ತೀವಿಲ್ಲ ಸರ್. ನಿಜ ಹೇಳಿದ್ರು ನಿಂಬದೇ ಇರಲ್ಲ. ಇವರು ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು. ಸರ್ ಲೇಡೀಸ್ ಬಂದಿದ್ದರು ಎಲ್ಲೇ ಹೊಂಟೋಗಿರ್ಬೇಕು 5:15 ಎದ್ದು ನಾವು ನೋಡಿದ್ದೇವೆ ಇಟ್ಕೊಂಡಿದ್ದಾವೆ ಇಂಥವ್ರು ಅಂತ ನಮ್ಗೆ ಗೊತ್ತಾ ಸರ್. ಯಾರು ಹೇಳಿರಲ್ಲ, ನಮ್ಗೆ ಏನು ಗೊತ್ತು ಸರ್. ಲೇಡೀಸ್ ಕೆಲಸ ಮಾಡೋಕ್ಕೆ ಬಂದು ಇರ್ತೀನಿ ಅಂತಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ಗೆ ಗೊತ್ತೋಗಲ್ಲಿ ಗೊತ್ತಿತ್ತಿಲ್ಲ ಸರ್. ಅವ್ಳು ಬಂದಿದ್ಲು ಹೊಂಟೋಗೋಳ. ಅಲ್ಲಿ ಹೋಗಿ ಬೆಳಿಗ್ಗೆ ನೋಡಿದ್ವಿ ಅಂತ ಅಂದದಕ್ಕೆ ನೀನು ಅಲ್ಲಿ ನೋಡಿದ್ದೆ, ನೀನೇ ಉಸಿರೋದು, ನೀನೇ ಖತರ್ನಾಕ್ ನನ್ನ ಮಗ, ನೀನೇ ಮಾಡಿರೋ ಕೆಲಸ ಅಂದ್ಬಿಟ್ಟು ನನಗೆ ಹೊಡೆಯಕ್ಕೆ ಮಾಡ್ತಿರು. ಎಷ್ಟು ಜನ ಪೊಲೀಸ್ನವರು? ಅವರು ಸುಮಾರು ಒಂದು 45 ಸೀಟ್ ಇದ್ರು ಸರ್. ನೆನ್ನ ಒಂದು 40-50 ಸೀಟ್ ಇದ್ರು. ಸುತ್ತ ರೌಂಡ್ ಹಾಕೊಂಡು ನನಗೆ ಹೊಡೆದು ಮಾಡಿಬಿಟ್ರು. ಏನು ಮಾತಾಡುವಂತ ನಿಜ ಹೇಳಿ ಅಂತ. ನಿಜ ಹೇಳಿ ಅಂದರೆ ನಿಜ ಇರೋದು ನಿಜನೇ ಹೇಳ್ತೀವಿಲ್ಲ ಸರ್. ನಿಜ ಹೇಳಿದ್ರು ನಿಂಬದೇ ಇರಲ್ಲ. ಇವರು ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು. ಸರ್ ಲೇಡೀಸ್ ಬಂದಿದ್ದರು ಎಲ್ಲೇ ಹೊಂಟೋಗಿರ್ಬೇಕು 5:15 ಎದ್ದು ನಾವು ನೋಡಿದ್ದೇವೆ ಇಟ್ಕೊಂಡಿದ್ದಾವೆ ಇಂಥವ್ರು ಅಂತ ನಮ್ಗೆ ಗೊತ್ತಾ ಸರ್. ಯಾರು ಹೇಳಿರಲ್ಲ, ನಮ್ಗೆ ಏನು ಗೊತ್ತು ಸರ್. ಲೇಡೀಸ್ ಕೆಲಸ ಮಾಡೋಕ್ಕೆ ಬಂದು ಇರ್ತೀನಿ ಅಂತಲ್ಲ ನಮ್ಗೆ ಗೊತ್ತೋಗಲ್ಲಿ ಗೊತ್ತಿತ್ತಿಲ್ಲ ಸರ್. ಅವ್ಳು ಬಂದಿದ್ಲು ಹೊಂಟೋಗೋಳ. ಅಲ್ಲಿ ಹೋಗಿ ಬೆಳಿಗ್ಗೆ ನೋಡಿದ್ವಿ ಅಂತ ಅಂದದಕ್ಕೆ ನೀನು ಅಲ್ಲಿ ನೋಡಿದ್ದೆ, ನೀನೇ ಉಸಿರೋದು, ನೀನೇ ಖತರ್ನಾಕ್ ನನ್ನ ಮಗ, ನೀನೇ ಮಾಡಿರೋ ಕೆಲಸ ಅಂದ್ಬಿಟ್ಟು ನನಗೆ ಹೊಡೆಯಕ್ಕೆ ಮಾಡ್ತಿರು.